ಫಸ್ಟ್ ರಿಯಾಕ್ಷನ್ ನಿಮ್ ಕಡೆಯಿಂದ ಸ್ಟಾರ್ಟ್ ಮಾಡ್ಬಿಡಿ ಸರ್. ಮೊನ್ನೆ ನಾನು ಸೂರಿ ಇಬ್ರು ಡಿಸೈಡ್ ಮಾಡ್ಬಿಟ್ಟೆ ರೀಲ್ಸ್ ಮಾಡಿದ್ದು, ಅರ್ಥ ಆಯ್ತಾ? ಪೊಲೀಸ್ ಪರ್ಮಿಷನ್ ಇಸ್ಕೊಂಡು ಪೊಲೀಸ್ ಪ್ರೊಡಕ್ಷನ್ ಅಲ್ಲೇ ನಾವು ಪ್ರಮೋಷನ್ ವಿಡಿಯೋ ಮಾಡಿದ್ದು. ಬಟ್ ಜನ ಡಿಪಾರ್ಟ್ಮೆಂಟ್ ಅವರು ಅದನ್ನ ಮಿಸ್ಟೇಕ್ ಮಾಡಿದ್ರು. ಅದು ಫೇಕ್ ಆಗಿ ಮಾಡಿತ್ತು, ಪಕ್ಕ ಮಾಡಲ್ಲ ಅಂದ್ರೆ ನಾನೇ ಕಳ್ಸಿಬಿಟ್ಟು ಮಾಡಿತ್ತು. ಪೊಲೀಸ್ ಪ್ರೊಟೆಕ್ಷನ್ ಇಸ್ಕೊಂಡು ಎಲ್ಲ ಮಾಡಿತ್ತು, ಪ್ರಮೋಷನ್ ಮಾಡಿತ್ತು. ಅದನ್ನೇನು ತಿಳ್ಕೊಡಿ. ಪಿಕ್ಚರು ಏನು ಅನ್ಸೋಣ ಇಡಬೇಕಾಗಿತ್ತು, ಅಣ್ಣ ಇಟ್ಟಿದ್ದಾನೆ. ಈಗ ಮುಂದೆ ಅನಂದೇ ಸೂರಿ ನನ್ನ ಮನೆ ನನ್ನ ತಮ್ಮ ಅಂತ ಹೇಳಕ್ ಇಷ್ಟಪಡಲ್ಲ. ನನ್ನ ಮಗ ಅವನು ಈ ಫಿಲಮ್ಗೋಸ್ಕರ ತುಂಬಾ ಡೆಡಿಕೇಟ್ ಮಾಡಿದ್ದಾನೆ, ತುಂಬಾ ಸಫರ್ ಮಾಡಿದ್ದಾನೆ. ಮನೆ ಎಲ್ಲ ಮಾರ್ಕೊಂಡು ಇಷ್ಟು ತಂದಿದ್ದಾನೆ. ನೀವೆಲ್ಲ ಅವನ್ನ ಸಪೋರ್ಟ್ ಮಾಡಿ ಈ ಫಿಲಮ್ 100 ದಿವಸ ಓಡಿಸ್ಬೇಕು ಅಂತ ನಿಮ್ಮಲ್ಲಿ. ತುಂಬಾ ಖುಷಿ ಆಗ್ತದೆ. ನನ್ನ ಮಾತು ಬರ್ತಾರೆ ಆಕ್ಚುಲಿ. ಇವತ್ತಿನ ಹಾರ್ಡ್ ವರ್ಕ್, ನಾವು ಎಷ್ಟು ದಿನ ಮಾಡಿದ ಹಾರ್ಡ್ ವರ್ಕ್ ಇವತ್ತು ನಾವು ಬಂದ ರಿಸಲ್ಟ್ ನೋಡಿದೀವಿ. ತುಂಬಾ ಖುಷಿ ಇದೆ. ಹಿಂದೆ ಎಷ್ಟೇ ಮಾತು ಬಂದಿರ್ಬೋದು, ಎಷ್ಟೇ ಜಗಳಗಳಾಗಿರ್ಬೋದು, ಎಷ್ಟೆಲ್ಲ ತೊಂದರೆಗಳಾಗಿರ್ಬೋದು, ಅದನ್ನೆಲ್ಲ ದಾಟಿ ಇವತ್ತು ನಾವು ಇಲ್ಲಿ ನಿಂತಿರೋದಕ್ಕೆ ಎಲ್ಲ ಕಲಾಭಿಮಾನಿಗಳು ನಮಗೆ ಸಹಕಾರ ಮಾಡಿದ್ದಾರೆ. ಇವತ್ತೆಲ್ಲರೂ ಈ ವೀಕೆಂಡ್ ಅಲ್ಲಿ ನಿಮಗೆ ಫುಲ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಮೂವಿ ಇದು, ಎಲ್ಲರೂ ನೋಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಇವಾಗಲೇ ನೀವೆಲ್ಲ ನೋಡಿದೀರ ಎಷ್ಟು ಜನ ಕ್ರೇಜಲ್ಲಿ ನೋಡ್ತಾ ಇದ್ದಾರೆ ಅಂತ. ತುಂಬಾ ಖುಷಿ ಆಗ್ತಾ ಇದೆ. ಇವಾಗ ಈಗ ಹೆಂಗೆ ಹೌಸ್ಫುಲ್ ಇತ್ತು 100 ಡೇಸ್ ಹಿಂಗೆ ಹೌಸ್ಫುಲ್ ಇರ್ಬೇಕು ಅಂತ ಕೇಳ್ಕೊಂತೀವಿ. ನಿಜವಾಗ್ಲೂ ಅಣ್ಣ ನಿಜವಾಗ್ಲೂ ಮಾಡಲ್ಲ ಅಂದ್ರು ಇದೊಂದು ಸಮಾಜಕ್ಕೆ ಒಳ್ಳೇದಾಗ್ತಿತ್ತು ಅಂತೇಳಿ ತುಂಬಾ ಕನ್ವಿನ್ಸ್ ಮಾಡಿ ತುಂಬಾ ಮಾಡಿದ್ದಾರೆ. ತುಂಬಾ ಬೆಂಬಲವಾಗಿ ನಿಂತು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಈ ಫಿಲಮ್ಗೆ ನಮಗೆಲ್ಲ ಸಪೋರ್ಟ್ ಮಾಡಿದ್ರು. ಊರಲ್ಲಿದ್ರು ಸಹ ಹೋಗಿ ಮಾಡುವಂತ ತುಂಬಾ ಬೆಂಬಲವಾಗಿತ್ತು. ಅವ್ರ ಮನೇಲಿ ಒಬ್ಬ ತರ ನಾನಂತಲ್ಲ, ಯಾರೇ ಕಷ್ಟದಲ್ಲಿ ಬಂದನು ಅಣ್ಣ ಮನಸ್ಸು ಬೇರೆ ಲೆವೆಲ್ ಎಲ್ಲ ಐತೆ. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಕ್ಯಾರೆಕ್ಟರ್ ಫೈನಲ್ ಆಗಿ ಅಣ್ಣನ ಮೇಲೆನೆ ಬಿಟ್ಟಿದ್ದೀನಿ. ಒಂಥರ ಕಷ್ಟಪಟ್ಟಿದ್ದಾರೆ. ಸುಧಾರಿಸ್ಕೊಂಡು ಬರ್ಲಿ ಮಾಡೋಣ. ನೀವು ಖಂಡಿತ ನಿಮ್ಮ ಇದೆಲ್ಲ ಹೃದಯ ನಮ್ಮ ಮೇಲೆ ನಾವು ಖಂಡಿತ ಮಾಡ್ತೀವಿ. ಸಹಕಾರ